ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೇಶ್ ರೂಟೀನ್ ವರ್ಕ್ ಆ್ಯಂಡ್ ಡ್ರೀಮಿಂಗ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಸೂಪರ್ ಆಗಿದ್ದೀನಿ. ಸೊ ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್ ರೂಟೀನ್ ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದೆ. ಆ್ಯಶ್ ಕ್ರೀಮ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪೀಸ್ ಫುಲ್ ಆ್ಯಶ್ ಕ್ರೀಮ್ ತೊಗೊಂಡಿದ್ದೀನಿ. ಸೊ ಕೆಲವರು ಇದನ್ನು ಕುಡಿಯೋಲ್ಲ, ಕಹಿ ಇರುತ್ತೆ, ಒಗ್ರಿರುತ್ತೆ ಅಂತ ಅಂದ್ಕೊಳ್ತೀರಾ. ಸೊ ಇದು ಯಾವುದೇ ಫ್ಲೇವರ್ ಇರಲ್ಲ, ಕಹಿ ಇರಲ್ಲ, ಒಗ್ರಿರಲ್ಲ, ತುಂಬ ಒಳ್ಳೆಯದು. ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಮತ್ತು ನಿಮ್ಮ ಡೈಜೆಸ್ಟಿವ್ ಪ್ರೋಸೆಸ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು ಕುಡಿಯೋದು ಆ್ಯಕ್ಚುಲಿ ಅದೇ ರೀಸನ್ಗೆ, ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿ ಆಗಿರಲಿ ಅಂತ ಹೇಳಿ. ಬಿಕಾಸ್ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ನಾನು ಒಂದಲ್ಲ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ. ಬಟ್ ಈ ಡ್ರಿಂಕ್ಸ್ ನನಗೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಮಾಡೋಕ್ಕೆ ಕುಡಿತಾ ಇಲ್ಲ. ದಯವಿಟ್ಟು ನೋಡಿಬಿಟ್ಟು ಹಾಗಂತೂ ಅಂದ್ಕೊಬೇಡಿ. ನಾನು ಹೇಗಿದ್ದೀನಿ, ನಾನು ಹಾಗೇ ಇಷ್ಟ. ನಾನು ಸಣ್ಣ ಆಗಬೇಕು ಅಂತ ಯಾವುದೇ ಡ್ರಿಂಕ್ಸ್ ನಾನು ಇಲ್ಲಿ ಕುಡಿತಿಲ್ಲ. ಜಸ್ಟ್ ಫಾರ್ ಅ ಹೆಲ್ತ್ಗೋಸ್ಕರ ನಾನು ಇದೆಲ್ಲ ಮೇಂಟೈನ್ ಮಾಡ್ತೀನಿ ಅಷ್ಟೇ. ಹಿಂದಿನ ದಿನ ಏನಾದರೂ ಹೆವಿ ಐಟಮ್ ಇಲ್ಲ ಆಯಿಲಿ ಐಟಮ್ ತಿಂದುಬಿಟ್ರೆ ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅದರ ನೆಕ್ಸ್ಟ್ ದಿನ ನಾನು ಈ ರೀತಿಯಾದಂಥ ಡಿಟಾಕ್ಸ್ ಡ್ರಿಂಕ್ಸ್ನ ಪ್ರಿಪೇರ್ ಮಾಡಿಕೊಂಡು ಕುಡಿತೀನಿ ಹೊರತಿಗೆ, ಯಾವುದೇ ರೀತಿ ವೆಯ್ಟ್ ಲಾಸ್ಗೋಸ್ಕರ ಅಲ್ಲ. ಸೊ ಇಲ್ಲಿ ಒಂದು ಕ್ಯೂಬ್ಸ್ ಆಗಿ ನಾನು ಆ್ಯಶ್ ಗಾರ್ಡ್ನ ಕಟ್ ಮಾಡಿಕೊಂಡು ಅದಕ್ಕೆ ಒಂದು 10 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಯಾಕೆ ಹೇಳಿದ್ರೆ ಆ್ಯಶ್ ಗಾರ್ಡ್ ಕೂಡ ಕುಕುಂಬರ್ಗಿಂತ ತುಂಬ ಶೀತ. ಸೊ ಕೆಲವರು ವೆಯ್ಟ್ ಲಾಸ್ ಆಗಲಿ ಅಂತ ಇದು ಕುಡಿತಾರೆ. ನನ್ನ ಪ್ರಕಾರ ಇದು ಕುಡಿಯೋದ್ರಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಲ್ಲ. ಯಾಕೆ ಹೇಳಿದ್ರೆ ಇದು ಶೀತದ ಐಟಮ್ ಆಗುತ್ತೆ. ವೆಯ್ಟ್ ಲಾಸ್ ಆಗಬೇಕಂದ್ರೆ ಬಾಡಿಗೆ ಹೀಟ್ ಪದಾರ್ಥಗಳು ಲೈಕ್ ಮೆಣಸು, ಜಿಂಜರ್ ಅವು ಇವು ಅವಶ್ಯಕತೆ ಇರುತ್ತೆ. ಇದು ಶೀತದ ವಸ್ತು ಆಗಿರೋದ್ರಿಂದ ಕೆಲವರು ವೆಯ್ಟ್ ಗೇನ್ ಆಗೋಸ್ಕೋಸ್ಕರ ಆ್ಯಶ್ ಗಾರ್ಡ್ನ ಯೂಸ್ ಮಾಡ್ತಾರೆ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿರಲ್ಲ. ಆ್ಯಶ್ ಗಾರ್ಡ್ನ ನಾವು ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ, ಅದರಿಂದ ಪಲ್ಯ ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ವೆಯ್ಟ್ ಗೇನ್ಗೆ ಅದು ಹೆಲ್ಪ್ ಆಗುತ್ತೆ ಹೊರತು ವೆಯ್ಟ್ ಲಾಸಿಗಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಇವಾಗ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ. ಫ್ರೈಡ್ ರೈಸ್ ಅಂದಿದ ತಕ್ಷಣ ಹೋಟೆಲಲ್ಲಿ ಮಾಡೋ ಥರ ಫ್ರೈಡ್ ರೈಸ್ ಅಲ್ಲ, ಬದಲಿಗೆ ಮನೇಲಿ ದೇಸಿ ಫ್ರೈಡ್ ರೈಸ್ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ಕೊಳ್ತೀನಿ ನಾನು. ಯಾವುದೇ ರೀತಿಯಾದಂತಹ ಸಾಸಸ್ ಆಗಿರ್ಬೋದು, ಲೈಕ್ ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಅಥವಾ ವಿನೇಗರ್, ಇವೆಲ್ಲ ನಾನು ಯಾವುದೂ ಹಾಕಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಎಲ್ಲ ರೀತಿಯಂಥ ವೆಜಿಟೇಬಲ್ಸ್ ಹಾಕ್ತೀನಿ. ವೆಜಿಟೇಬಲ್ಸೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೈಡ್ ರೈಸ್ಗೆ ಹೇಳಬೇಕಂದ್ರೆ, ದೇಸಿ ಸ್ಟೈಲ್ ಫ್ರೈಡ್ ರೈಸ್ಗೆ. ಸೊ ಎಲ್ಲ ಥರದ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆಗಿರಬಹುದು, ಬೀನ್ಸ್, ಕ್ಯಾರೆಟ್ ಮತ್ತು ನೌಕೋಲು, ಜೊತೆಗೆ ಸ್ವಲ್ಪ ಎಲೆಕೋಸು ತೊಗೊಂಡಿದ್ದೀನಿ. ಎಲೆಕೋಸು ಒಂದು ಸ್ವಲ್ಪ ಅಷ್ಟೇ ತೊಗೊಂಡಿರೋದು. ಸೊ ಎಲ್ಲ ವೆಜಿಟೇಬಲ್ಸ್ ಹಾಕೋದ್ರಿಂದ ಫುಲ್ ವೆಜಸ್ ಆಗೋಗುತ್ತೆ. ಮತ್ತು ಇದಕ್ಕೆ ನೀವು ಬಟಾಣಿ ಕೂಡ ಹಾಕೋಬೋದು, ಗ್ರೀನ್ ಪೀಸ್. ಹಸಿ ಬಟಾಣಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಮನೇಲಿ ನಾನು ತಗೊಂಡು ಇಟ್ಕೊಂಡಿರಲಿಲ್ಲ. ತುಂಬ ಸರಿ ತಗೊಂಡು ಫ್ರೀಝರಲ್ಲಿ ಹಾಳಾಗ್ತಿತ್ತು. ಹಾಗಾಗಿ ನಾನು ತಗೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೇನೆ. ಒಣಗಿರೋ ಬಟಾಣಿನ ನೆನೆಸಿ ಹಾಕ್ಬೋದು, ಬಟ್ ಅದು ಎರಡೆರಡು ಕೆಲಸ ಆಗುತ್ತೆ. ನೆನೆಸಿ ಅದನ್ನು ಮತ್ತೆ ಸೆಪ್ರೇಟಾಗಿ ಬೇಯಿಸಿ ನಾವು ಇಲ್ಲೇ ಹಾಕೋಬೇಕಾಗತ್ತೆ. ಇಲ್ಲಾಂದರೆ ಅದು ಸರಿಯಾಗಿ ಬೇಯಲ್ಲ ಮತ್ತು ಡೈಜೆಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ. ಬೇಕಾದರೆ ನೀವು ಹಸಿ ಬಟಾಣಿನ ಸೇರಿಸ್ಕೋಬೋದು, ಯಾಕಂದರೆ ಹಸಿ ಬಟಾಣಿ ಬೇಗ ಬೇಯುತ್ತಲ್ವಾ, ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಎಲ್ಲ ತರಕಾರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನಮ್ಮ ಮನೇಲಿ ಉದ್ದುದಕ್ಕೆ ಹಾಕಿದ್ರೆ ನಮ್ಮ ಯಜಮಾನರು ತಿನ್ನೋದೇ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ನನ್ನ ಕೈಲಿ ಆದಷ್ಟು ಕಟ್ ಮಾಡ್ಕೊಳ್ತೀನಿ. ಸೊ ಬೇಗ ಕೂಡ ಬೆಂದ್ಕೊಳ್ಳುತ್ತೆ ಆಯಿಲಲ್ಲಿ. ಹಾಗಾಗಿ ನಾನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಆನಿಯನ್ ಉದ್ದುದಕ್ಕೆ ಹಾಕ್ಕೊಳ್ತಾರೆ, ಬಟ್ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ನಾನು ಅದನ್ನು ಆಯಿಲಲ್ಲಿ ಹುರಿಯಲ್ಲ, ಒಟ್ಟಿಗೆ ತರಕಾರಿ ಎಲ್ಲ ತರಕಾರಿ ಜೊತೆ ಆನಿಯನ್ನ ಹಾಕಿಬಿಡ್ತೀನಿ. ಯಾಕಂದರೆ ಆಯಿಲಲ್ಲಿ ಹುರಿದ್ಬಿಟ್ರೆ ಈರುಳ್ಳಿ ಅಷ್ಟು ಫ್ಲೇವರ್ ಅನಿಸಲ್ಲ ಫ್ರೈಡ್ ರೈಸ್ಗೆ, ಒರಿಜಿನಲ್ ಫ್ಲೇವರ್ ಸಿಗಲ್ಲ, ಚಿತ್ರಾನ್ನ ಥರ ಆಗೋಗುತ್ತೆ. ಹಾಗಾಗಿ ಮೆಣಸಿನ್ಕಾಯಿನ ಕೂಡ ನಾನು ಉದ್ದುದಕ್ಕೆ ಕಟ್ ಮಾಡಿಕೊಂಡೆ. ಕೆಂಪು ಮೆಣಸಿನ್ಕಾಯಿ ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಣ ಮೆಣಸಿನ್ಕಾಯಿ ಹಾಕೋಕ್ಕಾಗಲ್ಲ. ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು, ಕೆಲವ್ರು ಹಾಕ್ಕೊಳ್ತಾರೆ, ಒಳ್ಳೆಯದೇ. ಬಟ್ ತಿನ್ನುವಾಗ ಅಕಸ್ಮಾತ್ ಬಾಯಿ ಸಿಕ್ಕಿದ್ರೆ ಕೆಲವೊಂದು ಸರಿ ಕಹಿ ಹೊಡೆಯುತ್ತೆ, ಕೆಲವೊಂದು ಸರಿ ತುಂಬ ಖಾರ ಆಗಿಬಿಡುತ್ತೆ. ಹಾಗಾಗಿ ನಾನು ಕೆಂಪು ಮೆಣಸಿನ್ಕಾಯಿ ಹುಡ್ಕೊಂಡು ಹಾಕ್ಕೊಂಡಿದ್ದೇನೆ, ಅದರಿಂದ ಚೆನ್ನಾಗೂ ಅನಿಸುತ್ತೆ. ಸೊ ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆನ ನಾನು ಇಲ್ಲಿ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನಾನು ಹಾಕ್ಕೊಳ್ತೀನಿ, ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೆಲವ್ರು ಹಾಕ್ಕೊಳ್ತಾರೆ, ನಾನು ಪೇಸ್ಟ್ ಹಾಕ್ಕೊಳ್ಳಲ್ಲ.
ಬದಲಿಗೆ ಒಂದು 10 ಬೆಳ್ಳುಳ್ಳಿ ಹೆಸರು ಮತ್ತು ಒಂದಿಷ್ಟು ಶುಂಠಿ ತೊಗೊಂಡು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಸ್ತ್ಬಿಟ್ಟು ಹಾಕಿ ನೋಡಿ ನೀವು ಫ್ರೈಡ್ ರೈಸ್ಗೆ. ಒಂದ್ಸರಿ ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಒರಿಜಿನಲ್ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಅಂತ. ಅದಕ್ಕೆ ಅನಿಸುತ್ತೆ ಆ ಕಾಲದಲ್ಲಿ ಏನೇ ಮಾಡಿದ್ರೂ ಅಷ್ಟು ಟೇಸ್ಟಾಗಿರ್ತಿತ್ತು. ಬಟ್ ಇವಾಗ ಮಿಕ್ಸಿಯಲ್ಲಿ ಹಾಕೊಂಡು ಗಿರ್ ಅನ್ಸಿದ್ರೆ ಮುಗೀತು. ಟೈಮ್ ಎಲ್ಲಿದೆ ನಮ್ಗೆ ಅದನ್ನೆಲ್ಲ ರುಬ್ಕೊಂಡು ಯಾರು ಕೂತ್ಕೊತಾರೆ ಇವಾಗ ಅಲ್ವಾ? ಹಾಗಾಗಿ ಫಸ್ಟೇ ಒಂದಿಷ್ಟು ಬೇಕಷ್ಟು ಮಾತ್ರ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಅಕಾರ್ಡಿಂಗ್ ಟು ನಾವಿಬ್ಬರು ಇರೋದಕ್ಕೋಸ್ಕರ ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ನೀವು ಹಾಕ್ಕೊಳ್ಳಿ. ಸೊ ಅದನ್ನೆಲ್ಲ ನಾನು ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊತೀನಿ. ಸೊ ಆಯಿಲ್ ಕೂಡ ನಾನು ಯಾವಾಗಲೂ ಸ್ವಲ್ಪನೇ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡಲ್ಲ. ನಾನು ಏನೇ ಮಾಡಿದ್ರು, ಚಿಕನ್ ಮಾಡಿದ್ರೂ ಕೂಡ ನಾನು ಅದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಸೊ ಸಾಸಿವೆ ಜೀರಿಗೆ ಹಾಕ್ಕೊಂಡು ಯಾಕೆ ನಾನು ಪ್ಲೇಟ್ ಮುಚ್ತೀನಿ ಅಂತ ನೀವು ಕೇಳ್ಬೋದು. ಪದೇ ಪದೇ ನಾನು ಎಲ್ಲಾದ್ರೂ ಹೇಳಿದ್ದೀನಿ. ಯಾಕೆ ಹೇಳಿದ್ರೆ ಗ್ಯಾಸ್ ಸುತ್ತ ಮೆಸ್ ಆಗಿಬಿಡತ್ತೆ, ಆಯಿಲೆಲ್ಲ ಆಗುತ್ತೆ, ಅದನ್ನೆಲ್ಲ ಒರೆಸುವಾಗ ಇನ್ನೂ ಗಲೀಜಾಗುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದೆ ಆನಿಯನ್ಸ್ನ ನಾನು ವೆಜಿಟೇಬಲ್ಸ್ ಜೊತೆಗೆ ಹಾಕ್ಕೊಳ್ತೀನಿ ಅಂತ. ಸೊ ಆಯಿಲಲ್ಲಿ ಫಸ್ಟು ಎಲ್ಲ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉದ್ಬಿಟ್ಟು ಮುಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ನಾವೇನು ಪೇಸ್ಟ್ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ಎಲ್ಲ ತರಕಾರಿನ ಒಟ್ಟಿಗೆ ಹಾಕ್ಬಿಡ್ತೀನಿ. ಈವನ್ ಈರುಳ್ಳಿ ಕೂಡ ಒಟ್ಟಿಗೆ ಹಾಕ್ಬಿಡ್ತೀನಿ. ಫಸ್ಟ್ ಈರುಳ್ಳಿ ಹಾಕಿಬಿಟ್ಟು ಆಮೇಲೆ ವೆಜಿಟೇಬಲ್ಸ್ ಹಾಕ್ಕೊಳ್ಳಲ್ಲ, ಯಾಕಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೆಂದ್ಬಿಡುತ್ತೆ ಮತ್ತು ಅದು ಫ್ರೈಡ್ ರೈಸ್ ಫೀಲಿಂಗ್ ಕೊಡಲ್ಲ, ಅದಕ್ಕೋಸ್ಕರ. ಸೊ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಏನು ಮ್ಯಾಶ್ ಮಾಡಿಟ್ಟಿದ್ನಲ್ಲ ಮೆಣಸು ಮತ್ತು ಜೀರಿಗೆ ಪೌಡರ್, ಅದನ್ನು ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿದ್ರೆ ಮುಗೀತು, ಫ್ರೈಡ್ ರೈಸ್ ಮುಗಿದಿತ್ತು, ಇಲ್ಲಿ ಕಂಪ್ಲೀಟ್ ಆಯಿತು ಅಂತ ಹೇಳಿ. ನಾನು ಇದಕ್ಕೆ ಯಾವುದೇ ರೀತಿ ನಿಂಬೆ ಹುಳಿ ಆಗಲಿ, ಯಾವುದೇ ರೀತಿ ಸಾಸಸ್ ಆಗಲಿ ನಾನು ಏನೂ ಹಾಕಿಲ್ಲ. ಸೊ ಇಷ್ಟೇ ಫ್ರೈಡ್ ರೈಸ್ ಮಾಡೋದು ನಾನು ನನ್ನ ಮನೆಯಲ್ಲಿ. ದೇಸಿ ಇಂಡಿಯನ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು ಇದನ್ನು. ಸೊ ಇಷ್ಟೇ ಸಿಂಪಲ್ ರೆಸಿಪಿ ಆಗಿರುತ್ತೆ. ಇಷ್ಟೇ, ಇದನ್ನೇನಿದ್ರು ಅನ್ನಕ್ಕೆ ಕಲಿಸ್ಕೊಂಡು ಟಿಫನ್ ಮಾಡ್ತಾ ಇರೋದು ಅಷ್ಟೇ. ಸೊ ಕೆಲವರು ನಾವೇನು ಮಾಡಿರ್ತೀವಿ ಬಾಣಲಿ ಅದರಲ್ಲೇ ಹಾಕಿ ಕಲಿಸ್ಕೋತಾರೆ ಫ್ರೈಡ್ ರೈಸ್ನ. ಬಟ್ ನಾನು ಸಪ್ರೇಟಾಗಿ ಕಲಿಸ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕೆ ಹೇಳಿದ್ರೆ ನಮ್ಮ ಯಜಮಾನ್ರು ಸ್ವಲ್ಪ ಬೇಗ ತಿನ್ಕೊಂಡು ಹೊಟ್ಟೋಗ್ತಾರೆ. ನಾನು ತಿನ್ನೋ ಅಷ್ಟರಲ್ಲಿ ಒಂದು 11 ಆಗಿಬಿಡುತ್ತೆ. ಅಷ್ಟರಲ್ಲಿ ಕಲಸಿಟ್ಟಿರೋದೆಲ್ಲ ಆರೋಗುತ್ತೆ, ಮತ್ತು ಬಿಸಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಹಾಗಾಗಿ ಸೊ ಇದಾಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನ್ ವ್ಲಾಗ್. ಆಶ್ಕಾಟ್ ಜ್ಯೂಸ್ ಮತ್ತು ಸಿಂಪಲ್ ಆದಂಥ ದೇಸಿ ಫ್ರೈಡ್ ರೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ನನಗಿಲ್ಲ. ಸೊ ಅಟ್ಲೀಸ್ಟ್ ನನ್ನ ವೀಡಿಯೋಸ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.